Recording start. Okay. When the body is heated, its energy increases, and when the body is cooled, energy decreases. What do you mean by that? What did you understand by this? What did you understand? Hmm. I need one example for this. First, what will happen when you are sick? ಹ್ಮ್. ನೀವು ಆಚೆ ಕಡೆ ಹೋಗ್ತೀರಾ? ನೀವು ಮಳೆ ಬಂದಾಗ ಆಚೆ ಕಡೆ ಹೋಗ್ತೀರಾ, ಅವಾಗ ಬಾಡಿ ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ. ದಟ್ಸ್ ವಾಟ್ ಇಟ್ ಮೀನ್ಸ್. ವೆನ್ ದ ಬಾಡಿ ಈಸ್ ಹೀಟೆಡ್ ಅಂದರೆ ಬಾಡಿನ ಹೀಟ್ ಮಾಡ್ತಾರೆ ಅಂತಲ್ಲ ಅಲ್ಲಿ ಅರ್ಥ. ಲಿಟ್ರಲಿ ಬೇಸ್ಡ್ ಆನ್ ದ ಎನ್ವಿರಾನ್ಮೆಂಟ್ ಅದ್ರ ಮೇಲೆ ಬಾಡಿ ಹೀಟ್ ಆದಾಗ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಅಂದರೆ ಆ್ಯಕ್ಟಿವ್ ಅಂತಲ್ಲ. ನಿಮ್ಮ ಪ್ರಕಾರ ಆ್ಯಕ್ಟಿವ್ ಆಗಿರ್ತೀರ, ಎನರ್ಜಿ ಜಾಸ್ತಿ ಇರುತ್ತೆ. ಇಟ್ ಈಸ್ ನಾಟ್ ದಟ್. ಆ ಥರ ಅಲ್ಲ ಅದ್ರ ಮೀನಿಂಗು. ನೀವು ಅದನ್ನು ಅಂದ್ಕೊಂಡ್ರ? ಓಕೆ, ಇಟ್ ಈಸ್ ನಾಟ್ ನಥಿಂಗ್ ರಿಲೇಟೆಡ್ ದಟ್. ನೀವು ಬಾಡಿ ಸಿಕ್ಕಾಪಟ್ಟೆ ಹೀಟ್ ಆಗಿರುತ್ತೆ, ಜ್ವರ ಬಂದಿರುತ್ತೆ, ಅವಾಗ ನಮಗೆ ಎನರ್ಜಿ ಇರಲ್ಲ, ಊಟ ಮಾಡೋದಿಲ್ಲ ಅಂತ ಹೇಳ್ತೀರ. ದಟ್ ಎನರ್ಜಿ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್. ಅದು ಬೇರೆ ಇದು ಬೇರೆ. ಏನಕ್ಕೆ ಇದು ಎಕ್ಸಾಂಪಲ್ ಅಂತ ಹೇಳ್ತೀನಿ. Heat is measured by the change of degree of hotness or coldness. ಅಂದರೆ ಏನು ಅಂದರೆ, ಕನ್ಸಿಡರ್ ನಿಮ್ಮ ಈಗ ಬಾಡಿ ಟೆಂಪ್ರೇಚರು 26 ಡಿಗ್ರಿ ಇರುತ್ತೆ. 26 ಡಿಗ್ರಿ ಓಕೆ ಅಂತ ತಗೋಣ. ಆಮೇಲೆ ಏನಾಗುತ್ತೆ ಅಂದರೆ 28 ಆಗುತ್ತೆ, ದೆನ್ 29 ಆಗುತ್ತೆ, ಆಮೇಲೆ 30 ಆಗುತ್ತೆ. ಅಂದರೆ ಈ ಬಾಡಿ ಟೆಂಪ್ರೇಚರು 27ಇಂದ 30 ಡಿಗ್ರಿಗೆ ರೈಸ್ ಆಯಿತು. Don't you think it is changed from 27 to 28, 28 to 29, 29 to 30? ಏನು ಚೇಂಜ್ ಆಗಿರೋದು? ಡಿಗ್ರಿ, ರೈಟ್? we are talking about the degree. It is measured by change in degree of hotness or coolness. ಹೇಗೆ ಹಾಟ್ನೆಸ್ ಆರ್ ಕೂಲ್ನೆಸ್ ಅಂದರೆ, ಈಗ ನೀವು ಒಂದು ಬಾಟ್ಲನ್ನ, ಲೆಟ್ಸ್ ಸೇ ವಾಟರ್ ಬಾಟ್ಲನ್ನ ನೀವು ರೆಫ್ರಿಜರೇಟಲ್ಲಿ ಇಡ್ತೀರ. ಈಗ ವಾಟರ್ ಬಾಟ್ಲು ಒಂದು ನಾರ್ಮಲ್ ಟೆಂಪ್ರೇಚರ್ ಒಂದು 25 ಡಿಗ್ರಿ ಇರುತ್ತೆ ರೂಮ್ ಟೆಂಪ್ರೇಚರ್. ರೆಫ್ರಿಜರೇಟರಲ್ಲಿ ಇಟ್ಟಾಗ 27, 24 ಆಗುತ್ತೆ, 21 ಆಗುತ್ತೆ. ಈ ಥರ ಬಂದು ಸಾಲಿಡ್ ಐಸ್ ಆಗುತ್ತೆ. ಅದು 0 ಡಿಗ್ರಿಗೆ ಸಾಲಿಡ್ ಐಸ್ ಆಗುತ್ತೆ, ರೈಟ್? ಸೊ ಇಲ್ಲಿ ಏನಾಗ್ತಾ ಇದೆ? ಚೇಂಜ್ ಇನ್ ಡಿಗ್ರಿ ಆಫ್, ಇಲ್ಲಿ ಕೋಲ್ಡ್ನೆಸ್ಸು, ಇಲ್ಲಿ ಹಾಟ್ನೆಸ್ಸು. ಈಗ ಬಿಸಿ ಮಾಡ್ತೀರಾ, ನೀರನ್ನ ಬಿಸಿ ಮಾಡ್ತೀರಾ. ಲೆಟ್ಸೇ ನಾರ್ಮಲ್ ವಾಟರ್ ಹಾಕ್ತಿರೋ ಒಂದು ಪಾತ್ರೆಗೆ ಹೀಟ್ ಮಾಡ್ತೀರ. ಒಂದು ಪಾಯಿಂಟಲ್ಲಿ ಇದು ಬಾಯ್ಲ್ ಆಗುತ್ತೆ, ಕುದಿಯುತ್ತೆ. ನೋಡಿದ್ದೀರಾ? ಅಂದರೆ ನಾರ್ಮಲ್ ಟೆಂಪ್ರೇಚರ್ ನಿಮಗೆ ಎಷ್ಟಿತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಮೇಲೆ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಡಿಗ್ರಿಗೆ ವಾಟರ್ ಬಾಯ್ಲ್ ಆಗುತ್ತೆ? ಅಟ್ ವಾಟ್ ಟೆಂಪ್ರೇಚರ್ ವಾಟರ್ ವಿಲ್ ಗೆಟ್ ಸ್ಟಾರ್ಟ್ ಬಾಯ್ಲಿಂಗ್? ಯಾವ ಟೆಂಪ್ರೇಚರ್ಗೆ? ಬರಿತಾ ಇದ್ದೀನಿ ನೋಡಿ. 100 ಡಿಗ್ರಿಗೆ ವಾಟರ್ ಬಾಯ್ಲ್ ಆಗಿ ಎವಾಪ್ರೇಟ್ ಆಗುತ್ತೆ. ಏನು ಎವಾಪ್ರೇಟ್ ಆಗೋದು ಅಂದರೆ, ಬಿಸಿ ಬಿಸಿ ಹೊಗೆ ಬರುತ್ತೆ, ಗೊತ್ತಾ? 100 ಡಿಗ್ರಿ ರೀಚ್ ಆಗಿದೆ ಅಂತ ಅರ್ಥ. ಅದು
ಎವಾಪ್ರೇಟ್ ಆಗುತ್ತೆ. ಹಂಗೆ ನೀವು ಹಂಗೆ ಹೀಟ್ ಮಾಡ್ತಾ 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 ಇದ್ದರೆ ವಾಟರ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನೀವು 1 ಲೀಟ್ರ್ ಹಾಕಿದ್ರೆ 5 ನಿಮಿಷ ಅಥವಾ 10 ನಿಮಿಷ 100 ಡಿಗ್ರಿಯಲ್ಲಿ ಬಾಯ್ಲ್ ಮಾಡ್ತಾ ಇದ್ದರೆ ವಾಟರ್ ಕ್ವಾಂಟಿಟಿ ಅಷ್ಟೇ ಇರುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಹೆಂಗಾಗುತ್ತೆ ಅಥವಾ ಜಾಸ್ತಿ ಹೆಂಗಾಗುತ್ತೆ, ಅಷ್ಟೇ ಅಂತೂ ಇರಲ್ಲ ಅಂತ ಇದೆ. ಇಟ್ ಮೈಟ್ ಬಿ ಪ್ಲಸ್ ಆರ್ ಮೈನಸ್. ವಾಟ್ ಯು ಸೇ, ಇಸ್ ದಟ್ ಅ ಪ್ಲಸ್? ಐ ನೋ ಎವ್ರಿಥಿಂಗ್. ನಾನು ಹೇಳ್ತಿರೋದು ಇಲ್ಲಿ 1 ಲೀಟರ್ ವಾಟರ್ ಹಾಕ್ತೀರಾ. 1 ಲೀಟರ್ ವಾಟರ್ ಹಾಕಿದ್ಮೇಲೆ 10 ಮಿನಿಟ್ಸ್ ಬಾಯ್ಲ್ ಮಾಡ್ತೀರಾ ಅಟ್ 100 ಡಿಗ್ರಿ ಸೆಲ್ಸಿಯಸ್. 10 ಮಿನಿಟ್ಸ್ ಆದ ಹೌ ಎಸ್ ಎಕ್ಸಾಕ್ಟ್ಲಿ. ಆನ್ ಅದರ್ ಹ್ಯಾಂಡ್ ಒಂದು ಪಾತ್ರೆಯಲ್ಲಿ ವಾಟರ್ ಹಾಕ್ತೀರಾ. ಇದನ್ನೇನು ಮಾಡ್ತೀರಾ ಅಂದರೆ ರೆಫ್ರಿಜರೇಟಲ್ಲಿ ಇಡ್ತೀರ. ಏನಾಗುತ್ತೆ? ದಟ್ ಐ ನೋ ದಟ್. ಓ ಮೈ ಗಾಡ್, ನಾನು ಅದನ್ನು ಕೇಳ್ತಾ ಇಲ್ಲ. ಕ್ವಾಂಟಿಟಿ ಅಷ್ಟೇ ಇರುತ್ತಾ, 1 ಲೀಟ್ರ್ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ ಅಂತ ಕೇಳ್ತಾ ಇರೋದು. ಹಿಂಗೆ ಈಗ ನೀವು ಒಂದು ಕೆಲಸ ಮಾಡಿ, ನಾಳೆ ನಿನ್ನೆ ಒಂದು ಕ್ವಶನ್ ಕೇಳಿದ್ದೆ ನಿಮಗೆ. ಏನು ಕ್ವಶನ್ ನೆನಪಿದೆಯಾ? ಕ್ವಶನ್ ಏನು ನೆನಪಿಲ್ಲ ನಮಗೆ. ಹೆಂಗೆ ಬರ್ನ್ ಆಗುತ್ತೆ ವೆಹಿಕಲ್ ಮೂವ್ ಆಗಬೇಕು ಅಂದ್ರೆ ಅಂತ ಕೇಳಿದ್ದೆ. ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಹಾಕ್ತೀರ ಬೈಕಿಗೆ ಅಥವಾ ಕಾರಿಗೆ. ನೀವು ಹೇಳಿದ್ರಿ ಅದರ ಬರ್ನ್ ಆಗಿ ಅದರಿಂದ ನಾವು ಮೂಮೆಂಟ್ ಆಗ್ತೀವಿ ಅಂತ ಹೇಳಿದ್ವಿ, ರೈಟ್? ನಾನು ನಿಮಗೊಂದು ಹೇಳಿದೆ, ನಿಮ್ಮ ಮನೇಲಿ ಯಾರು ಗಾಡಿ ಓಡಿಸ್ತಾರೆ ಅವ್ರಿಗೆ ಕೇಳಿ ಬರ್ನಿಂಗ್ ಆಗುತ್ತೆ ಅಂತ. ಮೀಟ್ ಮಾಡೋಷ್ಟು ಟೈಮ್ ಸಿಗೋದಿಲ್ವಾ? ಓಕೆ, ನೀವು ಮಲ್ಕೊಂಬಿಟ್ಟಿರ್ತೀರ. ಸಂಡೇ ಅಂತೂ ಮನೇಲಿ ಇರ್ತಾರ. ಸಂಡೇ ಕೇಳಿ ಹೇಳ್ತೀರ. ಓಕೆ, ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ಏನು ಎಕ್ಸ್ಪೆರಿಮೆಂಟು ಅಂದರೆ, ಏನಿವೆ ಬಾಯ್ಲ್ ಆಗೋದು ಕರೆಕ್ಟಾಗಿ ಹೇಳಿದ್ದೀರ ಬಿಡಿ. ಇದನ್ನೇನು ಮಾಡಬೇಕು ಅಂದರೆ 1 ಲೀಟ್ರ್ ವಾಟರ್ ಬಾಟ್ಲು ಅಥವಾ ಎಷ್ಟು ಅರ್ಧ ಲೀಟ್ರ್ ಆಗಿರ್ಬೋದು ಅಥವಾ 250 ml ಆಗಿರ್ಬೋದು, ಆ ವಾಟರ್ ಬಾಟ್ಲನ್ನು ಫಿಲ್ ಮಾಡಿ ರೆಫ್ರಿಜರೇಟಲ್ಲಿ ಇಡಿ. ಬೆಳಿಗ್ಗೆ ಓಪನ್ ಮಾಡಿ, ಅದು ಕಡಿಮೆ ಆಗಿರುತ್ತೆ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೇಕು ನನಗೆ. ನೀವು ಯೋಚನೆ ಇವಾಗ ಮಾಡಬೇಡಿ, ಡೂ ದಟ್ ಪ್ರಾಕ್ಟಿಕಲ್ ಆ್ಯಂಡ್ ದೆನ್ ಟೆಲ್ ಮಿ. ಅರ್ಥ ಆಗಿಲ್ಲ. ರೆಫ್ರಿಜರೇಟರ್ ಮೇಲೆ ಇರುತ್ತಲ್ಲ, ಫ್ರೀಜರ್ ಅಂತಾರೆ. ರೆಫ್ರಿಜರೇಟರ್ ಇಟ್ ಸೆಲ್ಫ್ ಇಸ್ ಅ ಫ್ರಿಡ್ಜ್. ಓಕೆ, ನಮ್ಮ ಮನೇಲಿ ಕೆಳಗಡೆ ಇದೆ, ಬೇಕಾದ್ರೆ ಫೋಟೋ ತೆಗೆದು ಕಳಿಸ್ತೀನಿ. ಓಕೆ, ಏನಂದರೆ ನೀವು ಎಲ್ಲ ರೆಫ್ರಿಜರೇಟರ್ ನೀವು ಹೆಂಗೆ ನೋಡುತ್ತೆ, ಫ್ರೀಜರ್ ಟಾಪಲ್ಲೇ ಇರೋದನ್ನು, ರೈಟ್? ಆ ಥರ ಏನಿಲ್ಲ. ದರ್ ಇಸ್ ನಥಿಂಗ್ ಲೈಕ್ ದಟ್.
I'll send you the photo. ಥಿಂಕ್ ಏನು ಡಿಫ್ರೆನ್ಸ್ ಆಗುತ್ತೆ. We will discuss those things later. ನನಗೆ ಫಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ನಿಮ್ಮ ಟೆಸ್ಟ್ ಇದೆ. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಹೇಳಿ, ಓಕೆನಾ? ನೆಕ್ಸ್ಟ್ ಯೂನಿಟ್ ಆಫ್ ಹೀಟ್. ಯೂನಿಟ್ ಆಫ್ ಹೀಟ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಯೂನಿಟ್ಸ್ ಆಫ್ ಹೀಟ್. ಅಂದರೆ ಹೆಂಗೆ ಅಂದರೆ ಏನಿದು, ವಾಟ್ ಇಸ್ ದಟ್ ಯೂನಿಟ್ ಆಫ್ ಹೀಟ್ ಅಂದರೆ, ನೀವು ಅಂಗಡಿಗೆ ಹೋಗ್ತೀರಾ, ಲೆಟ್ಸ್ ಶುಗರ್ ಕೇಳ್ತೀರ, ಶುಗರ್ ಕೊಡಪ್ಪ ಅಂತ. ಅವ್ನು ನೆಕ್ಸ್ಟ್ ಕ್ವಶನ್ ಏನು ಅಂತ ಏನು ಕೇಳ್ತಾನೆ, ರೈಟ್, ಎಷ್ಟು ಬೇಕು ಅಂತ ಕೇಳ್ತಾನೆ. ನೀವೇನು ಹೇಳ್ತೀರಾ? ಒಂದಿಷ್ಟು ಕೊಡಪ್ಪ ಅಂತ ಹೇಳ್ತೀರ, ಒಂದಿಷ್ಟು ಕೊಡು ಅಂತ. 2 ಗ್ರಾಮ್ ಕೊಡ್ರಿ ಅಂತ ಹೇಳ್ತಾರೆ. ಇಷ್ಟು 2 ಅಥವಾ 3 ಗ್ರಾಮ್, ಎಷ್ಟು ಗ್ರಾಮ್ ಕೇಳ್ತಾರೆ? ಓಕೆ, ಕಾಮನ್ ಆಗಿ ಎಷ್ಟು ಕೇಳ್ಬೋದು ಅವರು? ಗ್ರಾಮಲ್ಲಿ ಕೇಳ್ತಾರೆ, ಕೆ ಜಿಯಲ್ಲಿ ಕೇಳ್ತಾರೋ, ಹೆಂಗೆ ಕೇಳ್ತಾರೆ? ಓಕೆ, ಕೆ ಜಿಯಲ್ಲಿ ಕೇಳ್ಕೊಂಡೆ ಬರ್ಬಿಡಿ, ಅಬ್ಸರ್ವ್ ಮಾಡಿ ಸಾಕಷ್ಟೆ, ತಗೊಳ್ತಾ ಇರೋದು. ಸೊ ಯು ವಿಲ್ ನಾಟ್ ಗೋಯಿಂಗ್ ಟು ಸೇ ನನಗೆ ಒಂದಿಷ್ಟು ಕೊಡಪ್ಪ, ಒಂದಿಷ್ಟು ಅಷ್ಟು ಕೊಡಪ್ಪ ಅಂತ ಹೇಳೋದಿಲ್ಲ, ರ್ಯಾಂಡಮ್ ಆಗಿ ಹೇಳೋದಿಲ್ಲ. ಆಯಿತು, ಅದನ್ನೇ ತೊಗೊಂಬರ್ತೀರ, ಬಟ್ ಆ ಪ್ಯಾಕೆಟ್ ಹಿಂದಗಡೆ ಎಷ್ಟು ಕ್ವಾಂಟಿಟಿ ಅಂತ ಬರ್ದಿರಲ್ವಾ? ಇಷ್ಟು ಅಂತ ಬರೆದಿರುತ್ತೆ. ಆ ಕ್ವಾಂಟಿಟಿ ಏನೋ ಅದರಿಂದ ಸಕ್ಕರೆ ಇಷ್ಟಿದೆ, ಸಕ್ಕರೆ ಅಷ್ಟಿದೆ ಅಂತ ಬರೆದಿರುತ್ತೆ, ಕ್ವಾಂಟಿಟಿ ಹಾಕಿರ್ತಾರೆ. ಓಕೆ, ಕ್ಲಾಸ್ ಆದ್ಮೇಲೆ ನೋಡಿ. ಓಕೆ ಓಕೆ ಇದರಲ್ಲಿ ನೀವೀಗ ಮಿಲ್ಕ್ ತಗೊಂಬರ್ಬೇಕು, ಅಂಗಡಿಗೆ ಹೋಗ್ತೀರಾ. ಏನಂತ ಕೇಳ್ತೀರಾ? ಗೊತ್ತಾಯ್ತು, ಲೀಟ್ರು ಅಂತ. ಹಾಲು ಮಿಲ್ಕ್ ಕೊಡೋಂದಾಗ ಎಷ್ಟು ಕೊಡು, ಒಂದಿಷ್ಟು ಕೊಡಪ್ಪ ಅಂತ ಏನು, ಯು ವಿಲ್ ನಾಟ್ ಗೋಯಿಂಗ್ ಟು ಸೇ ಇನ್ ರ್ಯಾಂಡಮ್, ರೈಟ್? ಯು ವಿಲ್ ಗೋಯಿಂಗ್ ಟು ಸ್ಪೆಸಿಫೈ ದ ಯೂನಿಟ್, ಹೌ ಮಚ್ ಯು ವಾಂಟ್. ಇಲ್ಲಿ ಮಿಲ್ಕ್ನ ಲೀಟರಲ್ಲಿ ಹೇಳ್ತಾರೆ. ಅದೇ ಥರ ಹೀಟನ್ನ ಒಂದು ಯೂನಿಟಲ್ಲಿ ಹೇಳ್ತಾರೆ. ಒಂದು ಹೇಳಿದ್ನಲ್ಲ, ಈಗ ನೀವು ಮಿಲ್ಕ್ ಅಂದರೆ ಈಗ ಹೋಗ್ತೀರಾ, 1 kg ಮಿಲ್ಕ್ ಕೊಡಿ ಅಂತೀರಾ, ನೋ, ರೈಟ್? ಈಗ ಏನೋ ಇದಕ್ಕೆ ಹೋಗ್ತೀರಾ, ಏನೋ ಅಂಗಡಿಗೆ ಹೋಗ್ತೀರಾ, ಶುಗರ್ ತಗೋಬೇಕಾಗಿರುತ್ತೆ, 1 ಲೀಟ್ರ್ ಶುಗರ್ ಕೊಡ್ರಿ ಅಂತೀರಾ, 1 kg ಶುಗರ್ ಕೊಡಿ ಅಂತೀರಾ. ಓಕೆ, ಯು ಕ್ಯಾನ್ ಟೇಕ್ ಎನಿಥಿಂಗ್. 1 ಲೀಟ್ರ್ ಕೊಡು ಅಂತ ಕೇಳಲ್ಲ, ಅಂದರೆ ಇಟ್ ಈಸ್ ಇನ್ ಗ್ರಾಮಲ್ಲಿ ಅಥವಾ ಕೆ ಜಿಯಲ್ಲಿ ಹೇಳ್ತೀರ. ಸೊ ಸಾಲಿಡ್ ಐಟಮ್ಗಳು ಕಾಮನ್ ಆಗಿ ಗ್ರಾಮ್, ಕೆ ಜಿಯಲ್ಲಿ ಹೇಳ್ತಾರೆ. ಲಿಕ್ವಿಡ್ ಐಟಮ್ಗಳು ಕಾಮನ್ ಆಗಿ ಲೀಟರಲ್ಲಿ ಹೇಳ್ತಾರೆ. 1 ಲೀಟ್ರ್ ವಾಟರ್ ಬಾಟಲ್ ಕುಡಿ ಅಂತಾರೆ, 1 kg ವಾಟರ್ ಬಾಟಲ್ ಕುಡಿ ಅಂತಾರೆ. 1 ಲೀಟರ್ ಅಂಗಡಿಗೆ ಹೋಗಿ ಮತ್ತೆ 1 kg ವಾಟರ್ ಬಾಟಲ್ ಕುಡಿ ಅಂತ ಗಲಾಟೆ ಮಾಡಬಾರ್ದು. ಓಕೆ, ಸೊ ಸಿಮಿಲರ್ಲಿ ಈಗ ಇದೊಂದು ಹೀಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಇದ್ದೀವಿ. ಇದನ್ನು ಕೂಡ ಒಂದು ಯೂನಿಟಲ್ಲಿ ಹೇಳ್ತಾರೆ. ಯಾವುದು ಅಂದರೆ ಕ್ಯಾಲರಿ ಅಂತ ಹೇಳ್ತಾರೆ. ಅದು ನಾನ್ SI ಯೂನಿಟ್ಟು, ಮತ್ತು SI ಯೂನಿಟ್ಟು ಜೌಲ್ ಅಥವಾ ಜೂಲ್, ಏನು ಬೇಕಾದ್ರೂ ಹೇಳ್ತಾರೆ. ಏನಿದು ಅಂತ ಹೇಳ್ತೀನಿ. SI ಯೂನಿಟ್, ವಾಟ್ ಈಸ್ SI? ನೀವು ಪಾಠ ಕೇಳಿದ್ದೀರಾ ಹೇಳ್ರಿ.
ಗೊತ್ತಿಲ್ವಂಗಾದ್ರೆ ಎಸ್ ಐ ಏನು ಅಂತ? ಆ್ಯಕ್ಚುಲಿ ಇದೊಂದು ಇಂಟರ್ನ್ಯಾಷನಲ್, ಅಂದರೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ಆಲ್ ಓವರ್ ವರ್ಲ್ಡಲ್ಲಿ ಅಥವಾ ಮೇಜರ್ ಎಲ್ಲೇ ಹೋದರೂ ಕೂಡ ಒಂದು ಕ್ವಾಂಟಿಟಿನ ಅಥವಾ ಒಂದು ವಸ್ತುನ ಇದರಿಂದ ಮೆಷರ್ ಮಾಡ್ತಾರೆ. ಯಾವುದರಿಂದ? ಎಸ್ ಐ ಯೂನಿಟ್ ಅಂತ. ಅಂದರೆ ನೀವೀಗ ಅಮೇರಿಕಕ್ಕೆ ಹೋಗಿ ಪಾಠ ಓದ್ತಾ ಇರ್ತೀರ, ಈಟ್ ಚಾಪ್ಟರ್ನ ಸ್ಕೂಲಿಗೆ ಸೇರ್ಕೊಂಡಿರ್ತೀರ. ಆವಾಗ ಈಟ್ ಚಾಪ್ಟರ್ ಬರುತ್ತೆ, ಅದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀರ. 1 kg ಈಟ್ ಅಂತ ಹೇಳಲ್ಲ, ಅಥವಾ 1 ಲೀಟರ್ ಈಟ್ ಅಂತ ಹೇಳಲ್ಲ, 1 ಜೂಲ್ ಈಟ್ ಅಂತ ಹೇಳ್ತೀವಿ, ಅಥವಾ 1 ಕ್ಯಾಲರಿ ಈಟ್ ಅಂತ ಹೇಳ್ತೀವಿ. ನಾನ್ ಎಸ್ ಐ ಯೂನಿಟ್ ಅಂದರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್ ಇನ್ ಆಲ್ ದ ಲೊಕೇಶನ್ ಆರ್ ಆಲ್ ದ ಕಂಟ್ರಿ. ಅಲ್ಲೇ ಇದೆ ನೋಡಿ, ದೀಸ್ ಆರ್ ಓಲ್ಡರ್ ಯೂನಿಟ್ ಆಫ್ ಈಟ್. ಹಳೆಯ ಕಾಲದಲ್ಲಿ ಕ್ಯಾಲರಿ ಅಂತ ಹೇಳ್ತಾ ಇದ್ರು. ಹಳೆಯ ಕಾಲದಲ್ಲಿ ಅಂದರೆ ಸ್ವಲ್ಪ ಹಿಂದೆಗಡೆ. ಈಗ ಹೊಸ ಯೂನಿಟ್ ಬಂದ್ಬಿಟ್ಟು ಜೂಲ್, ಜೌಲ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಈಟ್? No, I am not asking the definition. What is the SI unit of heat? ಇವಾಗಿನ ಹೇಳದ್ನಲ್ರಿ, ಎರಡು ಯೂನಿಟ್ ಇದ್ದಾವೆ. ಜೌಲ್, ಜೂಲ್, ಎನಿಥಿಂಗ್ ಯು ಕ್ಯಾನ್. ಸ್ಪೆಲ್ಲಿಂಗು JOULE, ಜೌಲ್, ಅಥವಾ ಜೆ ಅಂತ ಸಿಂಪಲ್ ಆಗಿ ಮೆನ್ಷನ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 1 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಈಟ್? ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ವಾಟರ್ ಅಂತ ಕೇಳ್ತಾರೆ. ವಾಟರ್ ಲಿಕ್ವಿಡ್ ಅಂತ ಕೇಳ್ತಾರೆ, ಲೀಟರ್. ಅದನ್ನು ಕೇಳೋದಿಲ್ಲ. ಬಟ್ ನಿಮಗೆ ಸ್ಟ್ಯಾಂಡರ್ಡಲ್ಲಿ ಈಗ ಸಿಲೆಬಸ್ಸಲ್ಲಿ ಇರೋದು ಈಟ್ ಚಾಪ್ಟರ್ ನೋಡ್ತಾ ಇರೋದ್ರಿಂದ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಈಟ್ ಅಂತ ಕೇಳ್ತಾರೆ. ತಲೆ ಒಳಗಡೆ ನೆನಪಿಟ್ಕೊಳ್ಳಿ, ಮರಿಬೇಡಿ. 500 ಸರಿ ಬರೆಯೋಕೆ ಕೊಟ್ಬಿಡ್ತೀನಿ, ಅಂದ್ರೆ ನೆಕ್ಸ್ಟ್ ಸರಿ ಕೇಳಿದಾಗ ಹೇಳಿಲ್ಲ ಅಂದರೆ. ಎಸ್ ಐ ಯೂನಿಟ್, ನಾನ್ ಎಸ್ ಐ ಯೂನಿಟ್ ಅಂತಲೂ ಕೇಳ್ಬೋದು ಕ್ವಶನ್ ನಿಮಗೆ. ನಾನ್ ಎಸ್ ಐ ಯೂನಿಟ್ ಅಂದರೆ ಕ್ಯಾಲರಿ. ನಾನ್ ಎಸ್ ಐ ಯೂನಿಟ್ ನೋಡಿ. ಎಸ್ ಐ ಯೂನಿಟ್ ಅಂದರೆ, ನಾನ್ ಎಸ್ ಐ ಯೂನಿಟ್ ಅಂದರೆ ಯಾವುದು ಕೇಳ್ತಾರೆ ಅಂತ ನೋಡಿ ಬರೀರಿ ಎಕ್ಸಾಮಲ್ಲಿ. ಅಥವಾ ಸ್ಟ್ಯಾಂಡರ್ಡ್ ಆಗಿ ಎಸ್ ಐ ಯೂನಿಟ್ ಕೇಳಲಿಲ್ಲ, ನಾನ್ ಎಸ್ ಐ ಯೂನಿಟ್ ಕೇಳಿ. ವಾಟ್ ಈಸ್ ದ ಯೂನಿಟ್ ಆಫ್ ಈಟ್ ಅಂದರೆ ಯು ಹ್ಯಾವ್ ಟು ರೈಟ್ ದ ಲೇಟೆಸ್ಟ್. ವಾಟ್ ಈಸ್ ದ ಲೇಟೆಸ್ಟ್ ಅಂದರೆ ಯಾವ ಟಿಕ್ ಮಾಡಿದ್ನಲ್ಲ, ಯಾವುದಿಲ್ಲ. ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ಈಟ್? ವಾಟ್ ಇಸ್ ದ ನಾನ್ ಎಸ್ ಐ ಯೂನಿಟ್ ಆಫ್ ಈಟ್? ಜಸ್ಟ್ ನಾನು ಕೇಳ್ತೀನಿ, ವಾಟ್ ಇಸ್ ದ ಯೂನಿಟ್ ಆಫ್ ಈಟ್? ಲೇಟೆಸ್ಟ್ ಆಗಿರೋದು. ವಾಟ್ ಎಸ್ ಐ ಯೂನಿಟ್? ಜೌಲ್ ಮೇಡಮ್. ಎಸ್ ಐ ಯೂನಿಟ್ ಇಸ್ ಎ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್. ಅದು ಎಸ್ ಐ ಯೂನಿಟ್ ಆಫ್ ಈಟ್ ಅಂತ ಕೇಳಿದ್ರೆ ಜೂಲ್. ಎಸ್ ಐ ಯೂನಿಟ್ ಆಫ್, ಇದು ಲೇಟೆಸ್ಟ್ ಆಗಿ ಬಹಳ ಕಡೆ ಯೂಸ್ ಮಾಡ್ತಾ ಇರೋದು. ಪ್ರೆಸೆಂಟ್ಲಿ ಯೂಸ್ಡ್ ಅಂತ ಇದೆ ನೋಡಿ, ಅಲ್ಲಿ ಪ್ರೆಸೆಂಟ್ಲಿ ಇದೆ, ಯೂಸ್ಡ್ ಅಂತ ಇದೆ ನೋಡಿ ಇಲ್ಲಿ. ಅದನ್ನೇ ಕೇಳಿದ್ ನಾನು. ಲೇಟೆಸ್ಟ್ ಆಗಿ ಯಾವ್ದಿದೆ, ಪ್ರೆಸೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನೇ ಬರಿಬೇಕು. 3 ಥರ ಕೇಳ್ಬೋದು ಕ್ವಶನು. ನಾನ್ ಎಸ್ ಐ ಯೂನಿಟ್ ಕೊಟ್ಟರೆ ಕ್ಯಾಲರಿ, ಎಸ್ ಐ ಯೂನಿಟ್ ಕೊಟ್ಟರೆ ಜೌಲ್ಸ್, ಅಥವಾ ಕಾಮನ್ ಆಗಿ ನಾನ್ ಎಸ್ ಐ ಯೂನಿಟ್ ಕೊಡಲ್ಲ, ಎಸ್ ಐ ಯೂನಿಟ್ ಕೊಡಲ್ಲ, ಬರೀ ಯೂನಿಟ್ಸ್ ಆಫ್ ಈಟ್ ಅಂತ ಕೇಳಿದ್ರು ಕೂಡ ಜೌಲ್ ಅಂತಾನೆ ಬರಿಬೇಕು. ನೆಕ್ಸ್ಟ್, ರಿಲೇಷನ್ಶಿಪ್. ಏನಿದು ರಿಲೇಷನ್ಶಿಪ್ ಅಂದರೆ? ಸಂಬಂಧ ಅಂತ. ರಿಲೇಷನ್ಶಿಪ್ ಅಂದರೆ ಇವೆರಡರ ಮಧ್ಯೆಗೆ ಸಂಬಂಧ ನೋಡಬೇಕು. ಅಲ್ಲಿ ಕ್ಯಾಲರಿ ಅಂತ ಹೇಳೋದು ಕಾಮ ಹಾಕಿ ಕಿಲೋ ಕ್ಯಾಲರಿ ಅಂತಲೂ ಹಾಕಿದ್ದಾರೆ. ವಿ ಕ್ಯಾನ್ ಸೇ ಇಟ್ ಆಸ್ ಕ್ಯಾಲರಿ ಅಥವಾ ಕಿಲೋ ಕ್ಯಾಲರಿ ಅಂತ.
ಕಿಲೋ ಈಸ್ 10⁻³ ಅಂದರೆ 1000 ಅಂತ. ಕಿಲೋ ಅಂದರೆ 1000 ಅಂತ. 1 ಕಿಲೋ ರೈಸ್ ಕೊಡಿ, 1 ಕಿಲೋ ಸಕ್ಕರೆ ಕೊಡಿ. kg ಕಿಲೋಗ್ರಾಮ್. kg ಅಂದರೆ ಕಿಲೋಗ್ರಾಮ್. ಇಲ್ಲಿ ಕಿಲೋ ಕ್ಯಾಲರಿ ಹೇಳ್ತಾ ಇದ್ದಾರೆ, ಅಲ್ಲಿ ಗ್ರಾಮಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಕ್ಯಾಲರಿ ಹೇಳ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ನೋಡೋಣ. 1 ಕಿಲೋ ಜೂಲ್. ಈಗ ನಾವು SI ಯೂನಿಟ್ ಬಗ್ಗೆನೇ ನೋಡ್ತಾ ಇದ್ದೀವಿ. ವೈ? ಬಿಕಾಸ್ ದಿಸ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ದಿಸ್ ಈಸ್ ದ ಲೇಟೆಸ್ಟ್ ಒನ್. 1 ನಮಗೆ ಜೂಲ್ ಗೊತ್ತು, ಬಟ್ 1 ಕಿಲೋ ಜೂಲ್ ಅಂದರೆ 1000 ಜೂಲ್ಸ್. ನಾನೇನು ಹೇಳಿದೆ? 1 ಕಿಲೋ ಅಂದರೆ 10⁻³ ಕಿಲೋ ಅಂದರೆ 10⁻³ ಕಿಲೋ ಅಂತ ಬಂತು ಅಂದರೆ 1000 ಅಂತ ತಲೆಗೆ ಫಸ್ಟ್ ಹೋಗ್ಬಿಡ್ಬೇಕು. ಇಲ್ಲಿ 1 ಕಿಲೋ ಬದಲು 3 ಕಿಲೋ ಕೊಟ್ರೆ ಕಿಲೋ ಅಂದರೆ 1000 ಕಾಮನ್ ಅಂತ ಹೇಳಿದ್ದೆ. ಇಲ್ಲೇನಿದೆ ಅದ್ರ ಪಕ್ಕ? 3 ಇದೆ. ಎಷ್ಟಾಯ್ತು ಇದು? ಅಷ್ಟೇ, 10 ಕಿಲೋ ಅಂತ ಇದೆ. ಫಸ್ಟ್ ಕಿಲೋ ಅಂತ ಬಂದಿದೆ. ಕಿಲೋ ಅಂದರೆ ಎಷ್ಟು? 1000. ಇನ್ನೇನಿದೆ ನಂಬರು? 10,000. ಎಷ್ಟು ಝೀರೋ ಆಗುತ್ತೆ ರೀ? 10,000. ಗೊತ್ತಾಯ್ತಾ ಹಿಂಗೆ ಮಾಡೋದು ಅಂತ? ಇಲ್ಲಿ ಕಾಮನ್ ಆಗಿ ಜನರಲ್ ಆಗಿ 1 ಕಿಲೋ ಜೌಲ್. 1 ಕಿಲೋ ಜೌಲ್ ಅಂದರೆ 1000 ಜೌಲ್ಸ್. ನೆನ್ಪಿಡ್ಕೊಳ್ಳಿ. ಕಿಲೋ ಜೌಲ್ನ ಕೆ ಅಂತ, ಕಿಲೋ ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೆ ಅಂತ. ನಿಮ್ಮ ಹೆಸರು ಫುಲ್ ಹೆಸರೇನು? ನಿಮ್ಮ ಮನೆಗೆ ಬನ್ನಿ ಯಶಸ್ವಿನಿ US, ಹೋಗಿ ಯಶಸ್ವಿನಿ US ಅಂತ ಕರೀತಾರೆ. ಓಡೋದೆ ಕಾಲ್ ಯಶು ಅಂತ ಕರೀತಾರೆ. ಅಂದರೆ ಯಾರು ನಿಮಗೆ ನಿಮ್ಮ ಮನೇಲಿ ಏನೋ ಯಶಸ್ವಿನಿ US ಊಟಕ್ಕೆ ಬನ್ನಿ, nobody will call, right? ನಿಮ್ಮ ಸ್ಕೂಲಲ್ಲಿ ಕರೆಯೋದು ಅಥವಾ ನಿಮ್ಮ ಆಯ್ತು, ಎನಿವೆ, ಓಕೆ, ಎನಿವೆ ದಟ್ಸ್ ಅಪ್ ಟು ಯು. ಅಥವಾ ನಿಮ್ಮ ಅಟೆಂಡೆನ್ಸ್ ಅಲ್ಲಿ ಇರೋದು ವಾಟ್ಸ್ ಯುವರ್ ಇನಿಷಿಯಲ್? US. ಅಂದರೆ ಮನೆಯಲ್ಲಿ ನಿಮ್ಮಮ್ಮ ಊಟ ರೆಡಿ ಆಗಿದೆ ಯಶಸ್ವಿನಿ US ಬನ್ನಿ ಊಟ ಮಾಡಿ. ಒಂದೊಂದ್ಸರಿ ಯಾವಾಗ ಅಂದರೆ ಸಿಟ್ಟು ಬಂದಾಗ ಕರೀತಾರೆ. ಓಕೆ, ಎನಿವೆ, ಜನರಲಿ ಓಡೋದೆ ಕಾಲ್. ನಿಮ್ಮ ತಂಗಿ ಹೆಸರೇನು? ಶ್ರೇಯಸ್ವಿನಿ ಊಟಕ್ಕೆ ಬನ್ನಿ. US ಶ್ರೇಯಸ್ವಿನಿ US ಊಟಕ್ಕೆ. ಯಶಸ್ವಿನಿ ಮತ್ತೆ ಶ್ರೇಯಸ್ವಿನಿ ಓಕೆ ದಟ್ಸ್ ಓಕೆ. ಬಟ್ ಕಾಮನ್ ಆಗಿ ಶಾರ್ಟ್ ಆಗಿ ಕರೀತಾರಲ್ವಾ? ಇಲ್ಲೂ ಅದೇ ಥರ ಕಿಲೋ ಜೌಲ್ಸ್ನ ಕಿಲೋ ಅನ್ನೋದನ್ನ ಕೆ, ಜೌಲ್ಸ್ ಅನ್ನೋದನ್ನ ಜೆ ಅಂತ ಕರೀತಾರೆ. KG ಹೇಳಿ, DG ಹೇಳಿ ಗೊತ್ತಾ ನಿಮಗೆ? KG ಹೇಳಿ, DG ಹೇಳಿ. ಇದೊಂದು ಬೆಂಗಳೂರು KG ಹೇಳಿ. ಓಕೆ, ಲೀವ್ ಇಟ್. ನಿಮ್ಮ ಹೆಸರನ್ನ US ಅಂತ ಏನೋ ಶಾರ್ಟ್ ಆಗಿ ಕರೀತಾರೆ. ಅದೇ ಥರ ಕಿಲೋ ಜೌಲ್ನ KG ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. KG ಅಂತ ಎಲ್ಲರೂ ತಲೆಗೆ ಹೋಯ್ತು ಅಂದರೆ ಕಿಲೋ ಜೌಲಪ್ಪ. ಅಥವಾ ಕ್ಯಾಪಿಟಲ್ ಲೆಟರ್ J ಅಂತ ಬಂತು ಅಂದರೆ ಎಸ್, ಅದನ್ನು ತಲೆಗಿಟ್ಕೊಳ್ಳಿ. ಅದಕ್ಕೆ ನೋಡಿ ಇಲ್ಲಿ KJ 1 kg ಅಂತ ಹಾಕಿ ಕ್ವಶನ್ ಮಾರ್ಕ್ ಕೊಟ್ಟರೆ 1000 ಜೂಲ್ಸ್. ಅಥವಾ 1 ಕಿಲೋ ಜೌಲ್ಸ್ ಅಂತ ಕೊಟ್ಟರು ಕೂಡ 1000 ಜೂಲ್ಸ್. ಕಿಲೋ ಅಂದರೆ ವಾಟ್ ಈಸ್ K is equal to 1000. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ 1 ಮಾರ್ಕಿಗೆ ಕ್ವಶನ್ ಬರ್ಬೋದು ನಿಮಗೆ. ಓಕೆ, ಈಗ ಕ್ಯಾಲರಿ ಬಗ್ಗೆ ನೋಡೋಣ. ಸೇಮ್ ಅದೇ ಥರ. ಅಲ್ಲಿ ಜೋಲ್ ಇತ್ತು, ಇಲ್ಲಿ ಕ್ಯಾಲರಿ. ಕಿಲೋ ಅಂತ ಇದೆ. ಕಿಲೋ ಅಂದರೆ 1000. ಇಲ್ಲಿ ಕ್ಯಾಲರಿ ಮೂಲಕ ಹೇಳ್ತಾ ಇದ್ದಾರೆ, ಅದಕ್ಕೆ ಕ್ಯಾಲರಿ ಬರಿತಾ ಇದ್ದೀನಿ. ಇಲ್ಲಿ ಜೌಲ್ ಮೂಲಕ ಹೇಳ್ತಾ ಇದ್ದಾರೆ, ಅದಕ್ಕೆ ಜೌಲ್ ಬರಿತಾ ಇದ್ದೀನಿ.
ನೋಡಿ, ಕ್ಯಾಲರಿಗೆ KC ಅಂತ ಹೇಳಲ್ಲ, KCAL. 1 ಕಿಲೋ ಕ್ಯಾಲೋರೀಸ್ಗೆ 1 KCAL ಅಂತಾರೆ. ಇದು ಶಾರ್ಟ್ ಆಗಿ. ಗೊತ್ತಾಯ್ತಾ? ಇದನ್ನ ಯಾಕ್ರಿ ಹೋಗ್ತಾ ಇದ್ದೀರಾ? ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಾ ನೀವು? ನಾನು ಬರೀ ಇಲ್ಲಿಗೆ ಅಷ್ಟೇ ಹೇಳ್ತಾ ಇರೋದು. ಅದಕ್ಕೆ ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸಾಕು. ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ನೀವು ಪಾಠ ಮಾಡ್ತಾರೆ, ನಾನು ಕೇಳ್ತೀನಿ. ರೈಟ್. ಕೇಳಿ ಅದಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಈಗ ನಾನು ಕಿಲೋ ಜೂಲ್ಸ್ನ ನೋಡಿದ್ವಿ, ಜೌಲ್ಸ್ನ ನೋಡಿದ್ವಿ, ಕಿಲೋ ಕ್ಯಾಲರಿನ ನೋಡಿದ್ವಿ, ಕ್ಯಾಲೋರಿನ ನೋಡಿದ್ವಿ. ಬಟ್ 1 ಕ್ಯಾಲರಿ ಇನ್ ಟರ್ಮ್ಸ್ ಆಫ್ ಜೌಲಲ್ಲಿ ಹೇಳು ಅಂತ ಕೇಳ್ತಾರೆ. ಅಂದರೆ ಹೆಂಗೆ ಸಿಂಪಲ್ ಆಗಿ ಹೇಳೋದು ಅಂದರೆ, 1 ಲೀಟರ್ನ KGಯಲ್ಲಿ ಹೇಳು ಅಂದಂಗೆ. ಕಾಮನ್ ಆಗಿ 1 ಲೀಟರ್ನ KGಯಲ್ಲಿ ಹೇಳು ಅನ್ನಂಗೆ ಇವನು 1 ಕ್ಯಾಲರಿನ ಜೌಲ್ಸಲ್ಲಿ ಹೇಳು ಅಂತಾನೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 1 ಕ್ಯಾಲರಿ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 4.184 ಜೌಲ್ಸ್. 4.184 ಜೌಲ್ಸ್. ದಿಸ್ ಈಸ್ ಆಲ್ಸೋ 1 ಮಾರ್ಕ್ಗೆ ವೆರಿ 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 ಇಂಪಾರ್ಟೆಂಟ್. 2-3 ಸರಿ ಹೇಳಿ. 1 ಕ್ಯಾಲರಿ ಈಸ್ ಈಕ್ವಲ್ಸ್ ಟು ಇವತ್ತು ನಾನು ಮಾಡಿದ್ದೆಲ್ಲ ಒಂದೊಂದು ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್. ನನಗೆ ಕ್ಲಾಸ್ ಮುಗಿಸಲ್ಲ, ಖುಷಿ ಆಗ್ಬಿಡಿ. ನೋಡಿ, ಅದೇ ಈಗ 1 ಕ್ಯಾಲರಿ ಅಂದರೆ ನಮಗೆ ಗೊತ್ತಾಯಿತು. 1 ಕಿಲೋ ಕ್ಯಾಲೋರಿ ಅಂದರೆ ಎಷ್ಟು? ಫಸ್ಟ್ ಈಗ ನಾವೇನು ನೋಡಬೇಕು? ಕಿಲೋ ಅಂದರೆ ಏನು ಬರ್ಕೋಬೇಕು? ಬರ್ಕೊಂಡ್ವಿ. 1 ಕ್ಯಾಲರಿ ಅಂದರೆ ಎಷ್ಟು? ನಮಗೆ ಮೇಲ್ಗಡೆ ಒಂದಿದೆ, 1 ಕ್ಯಾಲರಿ ಅಂದರೆ ಎಷ್ಟು? ಇಲ್ಲಿ ಏನ್ರಿ ಬರ್ತಿದ್ದೀನಿ ಮೇಲ್ಗಡೆ? 1 ಕ್ಯಾಲರಿ ಅಂದರೆ ಎಷ್ಟು ಜೌಲ್ಸಲ್ಲಿ? ನೋಡಿ ಇಲ್ಲಿ ಇನ್ನೊಂದ್ಸರಿ, ನೀವು ಕನ್ಫ್ಯೂಸ್ ಆಗಿದ್ದೀರ ಅಂತ ಕಾಣುತ್ತೆ. One kilo or 1 kg equals to 1000. ಕರೆಕ್ಟಾ? ಒನ್ ಕಿಲೋ ಆರ್ 1 K ಅಂದರೆ 1000. ಹೌದಾ? ಅಷ್ಟೇ ನಾನು ಕೇಳ್ತಾ ಇರೋದು. ಕೇಳಿ. ಇಲ್ಲಿ ನನ್ನ ಕ್ವಶನ್ ಬಂದ್ಬಿಟ್ಟು 1 ಕಿಲೋ ಕ್ಯಾಲೋರೀಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. 1 ಇದನ್ನ ಹಿಂಗಿದೆಯೋ ಹಂಗೆ ಬರ್ಕೊತಾ ಇದ್ದೀನಿ. ಕಿಲೋ ಅಂದರೆ ಎಷ್ಟು ಅದನ್ನು ಬರ್ಕೊತಾ ಇದ್ದೀನಿ. ಕ್ಯಾಲರಿ ಅಂದರೆ ಎಷ್ಟು? ಕರೆಕ್ಟ್. ನೋಡಿ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೊಂದು ಆನ್ಸರ್ ಸಿಗುತ್ತೆ. 4184 ಜೌಲ್ಸ್. ಯಾಕೆಂದರೆ ಇಲ್ಲಿ ಜೌಲ್ಸ್ ಅಲ್ಲೇ ಇಟ್ಟಿದ್ದೀನಿ. ಅಂದರೆ ಫೈನಲ್ ಆಗಿ 1 ಕಿಲೋ ಕ್ಯಾಲರೀಸ್ ಅಂದರೆ 4184 ಜೌಲ್ಸ್ ಅಂತ. ನೋಡಿ, ಇಲ್ಲಿ ಅದನ್ನೇ ಕೊಟ್ಟಿರೋದ. ನೋಡಿ, ಇದರಲ್ಲಿ ಈ ಕ್ವಶನ್ ಆದರೂ ಕೇಳ್ಬೋದು, 1 ಕ್ಯಾಲರಿ ಅಂದರೆ ಎಷ್ಟು ಅಂತ, ಅಥವಾ 1 ಕಿಲೋ ಕ್ಯಾಲರಿ ಅಂದರೆ ಎಷ್ಟು ಅಂತ. ಎರಡಕ್ಕೂ ಡಿಫ್ರೆನ್ಸು ಮೇಲೆಗಡೆದಕ್ಕೆ ಕಿಲೋ ಇಲ್ಲ, ಮತ್ತು ಪಾಯಿಂಟ್ ಇದೆ 4 ಆದಮೇಲೆ. ಇದಕ್ಕೆ ಕಿಲೋ ಇದೆ, ಪಾಯಿಂಟ್ ಇಲ್ಲ. ಏನಕ್ಕೆ ಪಾಯಿಂಟ್ ಇಲ್ಲ ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಿ. ಇದನ್ನೆಲ್ಲ ನನಗೆ ಬರೆದು ಕಳಿಸ್ಬೇಕು. ಇವತ್ತು ಬರೆದು ಕಳಿಸೋದಲ್ದೆ ನಾನು ವಿಡಿಯೋ ಮಾಡಿ ಕಳಿಸ್ಬೇಕು ನಾನು ಏನೇನು ಮಾಡಿದ್ದೀನಿ ಅಂತ. ಫಸ್ಟು ಕ್ಯಾಲರಿ SI ಯೂನಿಟ್, 2 SI ಯೂನಿಟ್ ಇದ್ದಾವೆ. ಯಾವ್ಯಾವುದು?
ಓಕೆ, ವಾಟ್ ಈಸ್ ನಾನ್ ಎಸ್ ಐ ಯೂನಿಟ್? ಯಾವ್ದು ಬರುತ್ತೆ? ಎಸ್ ಐ ಯೂನಿಟ್. ವಾಟ್ ಈಸ್ 1 ಜೌಲ್? ಓಕೆ, ಒನ್ ಕಿಲೋ ಕ್ಯಾಲರಿ ಅಂದರೆ ಎಷ್ಟು? ಒನ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. 1 ಕಿಲೋ ಕ್ಯಾಲರಿ. ಓಕೆ, ಕಿಲೋ ಕ್ಯಾಲರಿ ಬೇಡ, ಅದನ್ನ ಇನ್ ಟರ್ಮ್ಸ್ ಆಫ್ ಬೇಡ ನನಗೆ, ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಅಲ್ಲಿ ಬೇಡ. 1 ಕಿಲೋ ಕ್ಯಾಲರಿ ಅಂದರೆ ನನಗೆ ಕ್ಯಾಲರೀಸ್ ಅಲ್ಲಿ. ಐ ಡೋಂಟ್ ನೀಡ್ ಇನ್ ಟರ್ಮ್ಸ್ ಆಫ್ joules, I need in terms of calorie itself. Yes, yes, yes. 1 kilocalorie is what? Hmm? Yes. 1 kilojoules is what? Hmm. 5 kilojoules is what? Yes. I need the value for 1 calorie in terms of joules. ಇದು ಕೀವರ್ಡ್, ಇನ್ ಟರ್ಮ್ಸ್ ಆಫ್ ಜೂಲ್. ನನಗೆ ಕ್ಯಾಲರಿನ ಜೂಲಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಎಷ್ಟಾಗುತ್ತೆ? 1 kilocalorie is equals to 1 kilocalorie in terms of joules. ತಲೆ ಇದೆಯಾ ನಿಮ್ಗಿಲ್ವಾ? ನಾನು ಕಿಲೋ ಅಂತ ವರ್ಡ್ ಯೂಸ್ ಮಾಡ್ತೇನೆ, ತಲೆಯಲ್ಲಿ ಇಟ್ಕೊಂಡಿದ್ದೀರಾ ನೀವು? ಕಿಲೋ ಅಂದರೆ ಏನಂತ ಹೇಳಿದ್ದೆ ನಿಮಗೆ? 1000. ನಾನು ಏನು ಇನ್ ಟರ್ಮ್ಸ್ ಆಫ್ ಏನ್ರಲ್ಲಿ ಕೇಳ್ತಾ ಇರೋದು? ಜೌಲ್ಸಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 kilocalorie in terms of joules. ಬರ್ದಿದ್ದೀನಲ್ರಿ, ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನಲ್ಲಿ, ಏನ್ರಿ ನೋಡ್ತಾ ಇದ್ದೀರಾ? ನಾನು ಕಿಲೋ ಕ್ಯಾಲರಿನ ಕೇಳ್ತಾ ಇರೋದು, ಕ್ಯಾಲರಿನ ಕೇಳ್ತಾ ಇರೋದಿಲ್ಲ. 1 kilocalorie ಅಂದರೆ 4 ಪಾಯಿಂಟ್. What do you say? How do you say? ಹಂಗೆ ಹೇಳ್ತಾರ? 4184 ಅಂತ ಹೇಳ್ತಾರ? ಸ್ವಲ್ಪ ತಲೆ ಇಟ್ಕೊಂಡು ಪಾಠ ಕೇಳಿ. 1 kilocalorie is equals to 4184 joules. ಕಿಲೋ ಅಂತ ವರ್ಡ್ ಅಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಕಿಲೋ ಅಂದರೆ 1000 ಹಾಕಿ ಅಂತ. ಮತ್ತೆ ಇನ್ನೂ ಹೇಳ್ತೇನೆ, ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಅಲ್ಲಿ ಬೇಕು, ಜೌಲ್ಸ್ ಅಲ್ಲಿ ಬೇಕು ಅಂತ. ಮತ್ತೆ 4.184 4.184 ಅಂತಾನೆ ಹೇಳ್ತಾ ಇದ್ದಾರೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್. ಇಷ್ಟು ಹೇಳಿದ್ದೀನಿ ನೋಡಿ. ಇದನ್ನೇನು ಮಾಡಿದ್ದೀನಿ, ಫುಲ್ ಕಂಪ್ಲೀಟ್ ಇಂಪಾರ್ಟೆಂಟ್ ಇದು. ಇದರಲ್ಲಿ ಮಿನಿಮಮ್ 1ರಿಂದ 2 ಮಾರ್ಕ್ ಅಂತೂ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಬರೆದು ನನಗೆ ವಿಡಿಯೋ ಮಾಡಿ ಕಳಿಸ್ಬೇಕು. ಬರೆದು ಹಂಗೆ ಜಸ್ಟ್ ವಿಡಿಯೋ ಮಾಡಲ್ಲ. ನಾನು ಫೋನ್ ಮಾಡಿ ಯಾವ್ದಾರ ಕ್ವಶನ್ ಕೇಳ್ಬೋತಿದ್ವಿ ಅಷ್ಟರಲ್ಲಿ ಹೇಳಿದ್ದೀನಿ ನಾನು. ಓಕೆ, ನೆಕ್ಸ್ಟ್. ಹಾಟ್ ಅಂಡ್ ಕೋಲ್ಡ್. We come across many things which appear hot or cold. For example, tea is hot, fruit is cold, right? ಯಾವುದಾದ್ರೂ ಬಿಸಿಯಾಗಿರೋ ಹಣ್ಣು ನೋಡಿದ್ದೀರಾ? ಓಕೆ, ಬಿಸಿಯಾಗಿರೋ ಐಸ್ ಕ್ರೀಮ್ ನೋಡಿದ್ದೀರಾ? ಐಸ್ ಇಸ್ ಕೋಲ್ಡರ್. ಹೌ ಡು ವಿ ಡಿಸೈಡ್ ವೆದರ್ ಎನಿ ಆಬ್ಜೆಕ್ಟ್ ಈಸ್ ಹಾಟ್ ಆರ್ ಹಾಟರ್? ಹೆಂಗೆ ನೀವು ಡಿಸೈಡ್ ಮಾಡ್ತಾರೆ ಇದು ಬಿಸಿಯಾಗಿದೆ ತಣ್ಣಗಾಗಿದೆ ಅಂತ? ಗಿವ್ ಮಿ ಒನ್ ಎಕ್ಸಾಂಪಲ್.
ನೋಡಿದ್ರೆ ಗೊತ್ತಾಗೋದಿಲ್ವಾ? ಡು ವಿ ನೀಡ್ ಟು ಟಚ್ ರಿಯಲಿ ಎವ್ರಿಥಿಂಗ್? ದೆನ್ ಎಲ್ಲದನ್ನು ಟಚ್ ಮಾಡಬೇಕು ಅಂತ ಇಲ್ಲ, ರೈಟ್? ಒಂದೊಂದನ್ನ ನಮ್ಮ ನೇಕೆಡ್ ಐಯಲ್ಲೇ ಗೊತ್ತಾಗುತ್ತೆ ಅದು ಬಿಸಿ ಇದೆಯಾ. ಈಗ ಲಾವಾ ಲಾವಾ ಹತ್ರ ವಾಲ್ಕೆನೋ ಹತ್ರ ಹೋಗಿ ಬಿಸಿ ಇದೆಯಾ ಟಚ್ ಮಾಡಿ ನೋಡಿದೀನಿ ಅನ್ನೋಕ್ಕಾಗುತ್ತೆ? ಮೈಸೂರಲ್ಲಿ ಯಾರಾದ್ರು ವಾಲ್ಕೆನೋ ಎರಪ್ಟ್ ಆಗುತ್ತಾ? ಓಕೆ. So some of the things we can able to feel by just looking at them, whether if it is cold enough or hot enough ಅಂತ. ಇನ್ನೊಂದು ವಸ್ತುಗಳನ್ನ ನಾವು ನೋಡೋದಕ್ಕಾಗೋದಿಲ್ಲ. We need to immerse our hand or any skin into that so that we will get some response from it, and then we will going to decide whether it is hot or cold. ಈಗ ನಿಮ್ಮ ಮನೆಗೆ ಈಗ ಅಡುಗೆ ಮಾಡ್ತಾ ಇರ್ತಾರೆ, ಸಾಂಬಾರು ಮಾಡ್ತಾ ಇರ್ತಾರೆ, ಬಿಸಿ ಇದೆಯಾ ಅಂತ ಕೈ ಒಳಗಕ್ಕೆ ನೋಡ್ತೀರಾ ಅಥವಾ ಸ್ಪೂನಲ್ಲಿ ತೆಗೆದು ಬಿಸಿ ಆಗಿದೆಯಾ ಅಂತ ನೋಡ್ತೀರಾ? ರೈಟ್. ಯು ವಿಲ್ ನಾಟ್ ಗೋಯಿಂಗ್ ಟು put your hand or immerse your hand into that. So that's what generally we decide it by touching. Common. How accurate is our sense of touch? ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. You can do this example later. ನೋಡಿ ಏನು ಮಾಡಿ ಅಂದರೆ, ಒಂದು ಪಾತ್ರೆ ತಗೊಳ್ಳಿ, 3 ಪಾತ್ರೆ ತಗೊಳ್ಳಿ. ಹೌದಾ? ಈಗ ನಾನು ಮಾಡ್ಸಕ್ಕೆ ಬೇಡವಾ? ನೀವಂತೂ 3 ಪಾತ್ರೆ ತಗೊಳ್ಳಿ. ತಗೊಳೋದಿಲ್ವಾ? ಹಾಂ, 3 ಪಾತ್ರೆ ತಗೊಂಡು ಒಂದರಲ್ಲಿ ಐಸ್ ವಾಟರ್ ಇದೆ, ಇನ್ನೊಂದರಲ್ಲಿ ಲೂಕ್ ವಾರ್ಮ್. ಲೂಕ್ ವಾರ್ಮ್ ಅಂದರೆ ಏನು? ನಾರ್ಮಲ್ ಟೆಂಪ್ರೇಚರಲ್ಲಿರೋ ವಾಟರ್. ಮತ್ತು ಹಾಟ್ ವಾಟರ್, ಹೀಟ್ ಮಾಡಿರ್ತೀರಲ್ಲ ಆ ವಾಟರ್ ತಗೊಂಡೋಗಿ ಫಸ್ಟ್ ಏನು ಮಾಡಿ ಅಂದರೆ, ಜಸ್ಟ್ ಹೇಳಿದ್ನಲ್ಲ, ಒಂದರಲ್ಲೇ ಹ್ಯಾಂಡನ್ನು ಇಮರ್ಸ್ ಮಾಡಿ. ಯು ವಿಲ್ ಫೀಲ್ ಸಮಥಿಂಗ್ ಡಿಫರೆನ್ಸ್ ಇನ್ ದ ಹೀಟ್ನೆಸ್ ಅಥವಾ ಕೋಲ್ಡ್ನೆಸ್. ಡಿಫರ್ ಮಾಡ್ತೀರ ನೀವು, ಅದು ಬಿಸಿ ಇದೆಯೋ ತಣ್ಣಗಿದೆಯೋ ಅಂತ, ರೈಟ್? ನಿಮ್ಮ ಸ್ಕೂಲಲ್ಲಿ ಮಾಡಿಸಿದ್ರ? ಬಿಸಿನೀರು ಎಲ್ಲಿಂದ ನಮ್ಮ ಸ್ಕೂಲಲ್ಲಿ? ನೀವು ಬಿಸಿನೀರು ಇಲ್ಲಿಂದ ತಗೊಂಡೋಗಿದ್ರ? ಬಿಸಿನೀರು ನೀವು ಮನೆಯಿಂದ ತಗೊಂಡೋಗಿದ್ರ? ಓಕೆ ಓಕೆ. ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಡಿಪ್ ಫಿಂಗರ್ ಆನ್ ಯುವರ್ ರೈಟ್ ಹ್ಯಾಂಡ್ ಬೋಲ್. ಒಂದು ಕೆಲಸ ಮಾಡಿ, ಈಗ ನೀವು ಬೇಕಾದ್ರೆ ಮನೆಯಲ್ಲಿ ಮಾಡ್ಬೋದು. ಚೂರು ಬಿಸಿಯಾಗಿರೋ ವಾಟ್ರು, 2 ಕೈ ಇದೆ, ಒಂದು ಕೈಯಲ್ಲಿ ಬಿಸಿಯಾಗಿರೋದಕ್ಕೆ ಇಡಿ, ಒಂದು ಕೈಯಲ್ಲಿ ವಾರ್ಮ್ ಇಡಿ. ಯು ಕ್ಯಾನ್ ಏಬಲ್ ಟು ಫೀಲ್ ದ ಡಿಫರೆನ್ಸ್ ಇನ್ ದ ಹೀಟ್ನೆಸ್ ಬಿಟ್ವೀನ್ 2 ಹ್ಯಾಂಡ್ಸ್, ರೈಟ್? ದಟ್ಸ್ ವಾಟ್. ಇದು ಏನಿಲ್ಲ, ಚಿಕ್ಕ ಮಕ್ಕಳ ಆಟ ಇದು. ಇದೇನು ಎಕ್ಸ್ಪೆರಿಮೆಂಟ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ನಿಮಗೆ ಗೊತ್ತಿರಲ್ಲ ಮುಂಚೆ? ಸ್ಕೂಲಲ್ಲಿ ಮಾಡ್ಸೋಕ್ಕಿಂತ ಮುಂಚೆ ಗೊತ್ತಿರಲ್ಲ, ಬಿಸಿನೀರಲ್ಲಿ ಮುಟ್ರೆ ಬಿಸಿ ಆಗುತ್ತೆ, ತಣ್ಣೀರಲ್ಲಿ ಮುಟ್ರೆ ತಣ್ಣಗಾಗುತ್ತೆ ಅಂತ. ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ. ಸಿಂಪಲ್. ನಿಮಗೆ ಡೇ ಟು ಡೇ ಲೈಫಲ್ಲಿ ಏನಿರುತ್ತೋ ಅದನ್ನೇ. ಓಕೆ, ವಿಲ್ ಮೂವ್ ಆನ್ ಟು ದ ಟೆಂಪರೇಚರ್ ಟಾಪಿಕ್. ಇನ್ನು ಆ ಕಡೆ ಎದ್ದು ನಿಂತ್ಕೊಂಡು ನೋಡ್ಬೇಕು ಯಾರ್ಯಾರು ಬರ್ತಾ ಇದ್ದಾರೆ ಇಲ್ಲ ಅಂತ. ನಿಮಗೆ ಹೇಳ್ತಾ ಇರೋದು ಟೆಂಪರೇಚರ್. ಓಕೆ, when we touch an object, it may appear hot or cold. ಬಿಸಿ ಅಥವಾ ತಣ್ಣಗಿರೋದು ಗೊತ್ತಾಗುತ್ತೆ. when you take an ice cream, it appears cold. when you sip a hot cup of tea, it appears hot. We knew it, right? ಗೊತ್ತಿದೆ ಅದೇ. It's not a difficult task. What makes the thing appear hot or cold? The sensation of hotness or coldness depend upon the direction of the flow. ನಿನ್ನೆ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕ್ವಶನ್ ಕೇಳಿದ್ರೆ ಇದು.
ಡೈರೆಕ್ಷನ್ ಆಫ್ ದ ಫ್ಲೋ ಅಲ್ಲಿ ಕನ್ಸಿಡರ್ ಇದು ಒಂದು ಡೈರೆಕ್ಷನ್ ಹೋಗ್ತಾ ಇದೆ, ಇದು ಇನ್ನೊಂದು ಡೈರೆಕ್ಷನ್ ಬರ್ತಾ ಇದೆ. ಯಾವುದು ಇದೊಂದು ಆಬ್ಜೆಕ್ಟ್ ಅನ್ಕೊಳ್ಳಿ. ಓಕೆ, ಇದೊಂದು ಆಬ್ಜೆಕ್ಟು, ಇದು ಬಾಡಿ, ಇದು ಬಾಡಿ. ನೋಡಿ, when a heat flows from object, ಈ ಆಬ್ಜೆಕ್ಟ್ ಇಂದ ಬಾಡಿಗೆ ಹೋದ್ರೆ, ಆಬ್ಜೆಕ್ಟ್ ಇಂದ ಬಾಡಿಗೆ ಹೋದ್ರೆ ಹಾಟ್, ನಮಗೆ ಬಿಸಿ ಅನ್ಸುತ್ತೆ. ಅದೇ ಉಲ್ಟಾ, ಉಲ್ಟಾ ಹೋದ್ರೆ ಕೋಲ್ಡ್ ಅನ್ಸುತ್ತೆ. ಇವೆರಡು ಡಯಾಗ್ರಾಮ್ ಇಟ್ಕೊಂಡ್ರೆ ನೀವು ಫುಲ್ ಬರೋದಾಗ್ಬೋದು. ಒಂದು ಆಬ್ಜೆಕ್ಟ್, ಯಾವುದಾರ ಆಬ್ಜೆಕ್ಟ್ ತಗೊಳ್ಳಿ, ನಿಮ್ಮ ಕೈಯಲ್ಲಿರೋ ಪೆನ್ನೆ ಅಂತ ಅಂದ್ಕೊಳ್ಳಿ, ಅಥವಾ ಕೈಯಲ್ಲಿರೋ ಪೆನ್ ಬೇಡ. ನೀವು ಸಾಂಬಾರು ಬಿಸಿ ಮಾಡಕ್ಕೆ ಇಟ್ಟಿರ್ತೀರ, ಸಾಂಬಾರು ಬಿಸಿ ಆಗುತ್ತೆ, ಹೆಂಗೆ ಇಳಿಸ್ತೀರ ಕೆಳಗಡೆ? ಬಟ್ ಸೈಡಲ್ಲಿ ಏನು ಇಟ್ಕೊಳೋದಿರುತ್ತೆ? ಮಿಷಿನ್ನ ಓಕೆ, ಕನ್ಸಿಡರ್ ಎನಿಥಿಂಗ್. ಆಯಿತು, ನಿಮ್ಮ ಹತ್ರ ಬಟ್ಟೆ ಇಲ್ಲ, ಮಿಷಿನ್, ಕುಕ್ಕರ್ ಹ್ಯಾಂಡಲ್ಲ. ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಹ್ಯಾಂಡಲ್ ಇಲ್ಲ. ಓಕೆ, ಈಗ ನಿಮ್ಮ ಹತ್ರ ಬಟ್ಟೆನೂ ಇಲ್ಲ, ಏನಿಲ್ಲ, ನೀವು ಕೈಯಲ್ಲೇ ಎಳಿಸ್ಬೇಕು. ನೀವು ಮುಟ್ಟಿದ ತಕ್ಷಣ ಬಿಸಿ ಆಗುತ್ತೆ, ಆಗಲ್ವಾ? ಹಾಂ, ನೋಡಿ, ಅದರಲ್ಲಿರೋ ಹೀಟು ನಿಮಗೆ ಬರ್ತಾ ಇದೆ, ಅವಾಗ ಹಾಟ್ನೆಸ್ ಫೀಲ್ ಆಗುತ್ತೆ. ಅದರ ಆಪೋಸಿಟ್ ಕೋಲ್ಡ್ನೆಸ್. ನಾನು ಎಕ್ಸಾಂಪಲ್ ಕೊಡ್ತೀನಿ ಹಿಂಗೆ ಅಂತ. ನೆಕ್ಸ್ಟ್, ಇದು ಅರ್ಥ ಆಯ್ತಾ? ಎರಡು ಈ ಡಯಾಗ್ರಾಮ್ಗಳು ನೆನ್ಪಿಡ್ಕೊಳ್ಳಿ. ಈ ಡಯಾಗ್ರಾಮ್, the degree of hotness or coldness of an object on some chosen scale is called temperature. ಅಂದ್ರೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ಹ್ಯೂಮನ್ ಬೀಯಿಂಗ್ದು ಅದರ ಟೆಂಪರೇಚರ್ ಹೆಂಗೆ ಹೇಳ್ತಾನೆ ಅಂದರೆ ದ ಡಿಗ್ರಿ ಆಫ್. ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಕೇಳ್ತಾರೆ, ಎಷ್ಟು ಲೀಟ್ರ್ ಟೆಂಪರೇಚರ್ ಇದೆ ಅಂತ ಕೇಳ್ತಾರೆ, ಎಷ್ಟು ಕೆ ಜಿ ಟೆಂಪರೇಚರ್ ಇದೆ ನಿಮಗೆ, ನೋಡ್ಬಿಟ್ಟು ಇಲ್ಲ ಟೆಂಪರೇಚರ್ ಡಿಗ್ರಿ. ಅದಕ್ಕೆ ಅ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಬರೀ ನಾವು ಬಿಸಿದೇ ಇಲ್ಲಿ ಇದನ್ನು ಮಾಡೋದಿಲ್ಲ, ಡಿಗ್ರಿ ಲೆಕ್ಕ ಹಾಕೋದಿಲ್ಲ, ತಣ್ಣಗಿರೋದು ಡಿಗ್ರಿ ಲೆಕ್ಕ ಹಾಕ್ತೀವಿ. ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಯಾವುದ್ರದ್ದು? ಆಬ್ಜೆಕ್ಟ್ದು, ಒಂದು ವಸ್ತುವಿನದು. ಆನ್ ಸಮ್ ಚೂಸನ್ ಸ್ಕೇಲ್. ಸ್ಕೇಲ್ ಅಂದರೆ ಅದು ಮೇಲೆ ಹೋಗ್ಬೋದು. ಈಗ ನೀವು 5 ಸೆಂಟಿಮೀಟರ್ ಲೈನ್ ಎಳೀರಿ ಅಂದರೆ ಒಂದು ಸ್ಕೇಲ್ ಇರುತ್ತೆ, ನಿಮಗೆ 5 ಸೆಂಟಿಮೀಟರ್ ಲೈನ್ ಎಳಿತೀರ. ಅದೇ ಥರ ಟೆಂಪ್ರೇಚರಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಬೇಕು ಅಂದರೆ ಒಂದು ಸ್ಕೇಲ್ ಇರುತ್ತೆ, ನಿಮಗೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅದನ್ನು ಸ್ಕೇಲ್ ಅಂತಾರೆ. ಸ್ಕೇಲ್ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಕೊಡುತ್ತೆ ಅಂತ ಅರ್ಥ. ಎನಿಥಿಂಗ್ ವಿಚ್ ಗಿವ್ಸ್ ದ ಕರೆಕ್ಟ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಸ್ಕೇಲ್. ಪ್ರೊಟ್ರಾಕ್ಟರ್ ಗೊತ್ತಾ ನಿಮಗೆ? 30 ಡಿಗ್ರಿ ಅಂತ ಮಾರ್ಕ್ ಮಾಡಿದ್ರೆ 30 ಡಿಗ್ರಿ ಮಾರ್ಕ್ ಮಾಡ್ತೀರ, ಹೌದಾ? ಅಂದರೆ ಅದನ್ನು ಸ್ಕೇಲ್ ಅಂತೀವಿ ತಾನೆ. ಅಂದರೆ ನಮಗೆ ಕರೆಕ್ಟಾಗಿ ಡೈರೆಕ್ಷನ್ ಕೊಡುತ್ತೆ, ಅಥವಾ ಕರೆಕ್ಟಾಗಿ ನಮಗೇನು ಅಂದ್ಕೊಂಡಿರ್ತೀವೋ ಅದಕ್ಕೆ 5 ಸೆಂಟಿಮೀಟರ್ ಲೈನ್ ಎಳೀರಿ ಅಂದರೆ ನಾರ್ಮಲ್ ಸ್ಕೇಲಾಗಿ 5 ಸೆಂಟಿಮೀಟರ್ ಇಟ್ಕೊಂಡು ಲೈನ್ ಎಳಿತೀರ. ಅದೇ ಥರ ಒಂದು ಬಾಡಿದು ಅಥವಾ ಒಂದು ಆಬ್ಜೆಕ್ಟ್ ಟೆಂಪ್ರೇಚರ್ ಕಂಡುಹಿಡಬೇಕು ಅಂದರೆ ಡಿಜಿಟಲ್ ಥರ್ಮೋಮೀಟರ್ ಯೂಸ್ ಮಾಡ್ತಾರೆ, ಅದು ಸ್ಕೇಲು. ಇವಾಗ ಅರ್ಥ ಮಾಡ್ಕೊಳ್ಳಿ. ಆ ಡಿಗ್ರಿ, ಇದೊಂದು ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಆನ್ ಸಮ್ ಚೂಸನ್ ಸ್ಕೇಲ್. ಆನ್ ಚೂಸನ್ ಸ್ಕೇಲ್. ಸ್ಕೇಲ್ ಅಂದರೆ ವಿಚ್ ಕ್ಯಾನ್ ಬಿ ಮೆಜರ್ಡ್ ಈಸ್ ಕಾಲ್ಡ್ ಟೆಂಪರೇಚರ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 ಮಾರ್ಕ್.
ನೀವು ಗಟ್ ಮಾಡಿಬಿಡಿ, ಒಂದು ನಿಮಿಷ ಬಯಾಟ್ ಮಾಡಿಬಿಡಿ. ನೋಡಿ, ಇಲ್ಲಿ ನೀವು ಜ್ವರ ಬಂದಿರೋದನ್ನ ನೆನಪು ಮಾಡ್ಕೊಳ್ಳಿ. ಜ್ವರ ಬಂದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಥರ್ಮೋಮೀಟ್ರ್ ಇಡ್ತಾರೆ. ಥರ್ಮೋಮೀಟ್ರ್ ಇಟ್ಟಾಗ ಅಲ್ಲಿ ಒಂದು ಟೆಂಪ್ರೇಚರ್ ಬರುತ್ತೆ. ಅದು ಯಾವುದ್ರಲ್ಲಿ ಹೇಳ್ತೀರಾ? ಡಿಗ್ರಿಯಲ್ಲಿ ಹೇಳ್ತೀರಾ. ಡಿಗ್ರಿ ಆಫ್ ಹಾಟ್ನೆಸ್, ಅಲ್ಲಿ ಹಾಟ್ನೆಸ್ ಹೇಳ್ತೀರಾ. ಅದೇ ಥರ ಇನ್ನೊಂದು ಕೋಲ್ಡ್ನೆಸ್. ಆ ಡಿಗ್ರಿ ಆಫ್ ಹಾಟ್ನೆಸ್ ಯಾವುದ್ರದ್ದು? ಒಂದು ಆಬ್ಜೆಕ್ಟ್. ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ ಆನ್ ಚೂಸನ್ ಸ್ಕೇಲ್, ಒಂದು ಸ್ಕೇಲ್ ಮೇಲೆ ಎನಿಥಿಂಗ್ ಕ್ಯಾನ್ ಬಿ ಮೆಜರ್ಡ್, ದಟ್ ಈಸ್ ಕಾಲ್ಡ್ ಅ ಸ್ಕೇಲ್. ಆನ್ ಅ ಸ್ಕೇಲ್ ಈಸ್ ಕಾಲ್ಡ್ ಟೆಂಪರೇಚರ್. Very, very, very important for 1 mark. Okay, so an object appears hot. So an object appears hot if its temperature is higher than that of a body. ಅಂದ್ರೆ ಒಂದು ಆಬ್ಜೆಕ್ಟು ಹೀಟ್ ಆಗ್ತಾ ಇದೆ ಇಫ್ ಇಟ್ ಈಸ್ ಟೆಂಪ್ರೇಚರ್ ಹೈಯರ್ ದ್ಯಾನ್ ದ ಬಾಡಿ. ಈಗ ನಮಗೆ ಜ್ವರ ಬಂದಾಗ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ. ಅದು ಹಂಗೆ ಹೋಗ್ತಾ ಇದ್ರೆ ಬಾಡಿ ಹೀಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಾಗುತ್ತೆ ಬಾಡಿ ಹೀಟ್ ಆಗ್ತಾ ಇರೋದ್ರಿಂದ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅಂತ. ಅದರ್ ಹ್ಯಾಂಡ್, ಈಗ ಮಳೆಗಾಲದಲ್ಲಿ ಮಳೆಗೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತೀರ, ಅವಾಗ ಗೊತ್ತಾಗುತ್ತೆ ನಮಗೆ ಬಾಡಿ ಟೆಂಪ್ರೇಚರು ಕಡಿಮೆ ಆಗ್ತಾ ಇದೆ ಅಂತ. ಗೊತ್ತಾಯ್ತಾ? Temperature of an object is measured with an instrument called thermometer. This is 1 more question. ಕೇಳ್ತಾರೆ, how do you measure the temperature with an instrument? What is that instrument? That instrument is called as thermometer. ಗಟ್ ಮಾಡಬೇಡ್ರಿ, ಗಟ್ ಮಾಡ್ತೀರಲ್ರಿ. ಒಂದು ಆಬ್ಜೆಕ್ಟ್ನ ಥರ್ಮೋಮೀಟ್ರ್ ಸಿಂಪಲ್ ನಾರ್ಮಲಿ ಮನೆಗೂ ಇರುತ್ತೆ ನೋಡಿ, ಅದನ್ನು ಥರ್ಮೋಮೀಟ್ರ್ ಅಂತ. ಥರ್ಮೋ ಅಂದರೆ ಇಟ್ಸ್ ಅ ಲ್ಯಾಟಿನ್ ವರ್ಡ್. ಥರ್ಮೋ ಇಸ್ ಅ ಲ್ಯಾಟಿನ್ ವರ್ಡ್. ಆ ವರ್ಡಲ್ಲಿ ಮೀನಿಂಗ್ ಏನು ಅಂದರೆ ಥರ್ಮೋ ಅಂದರೆ ಹೀಟ್. ಈ ಚಾಪ್ಟರ್ಸ್ ನೆನ್ಪಿಟ್ಕೊಳ್ಳಿ. ಮೀಟರ್ ಅಂದರೆ ಮೆಜರ್ಮೆಂಟ್, ಒಂದು ಮೆಜರ್ ಮಾಡುತ್ತೆ. ಗೊತ್ತಾಯ್ತಾ?